ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮಲೆ ಗೋಪಾಲ್ ಯೂಟ್ಯೂಬ್ ಚಾನೆಲ್. ಇವತ್ತು ತಮ್ಮನೇಲಿ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಅನಿಸುತ್ತೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಮೊದಲನೇದಾಗಿ ನಾನು ನನ್ನ ಸ್ಕಿನ್ ಕೇರ್ನ ಯಾವ ಥರ ಮಾಡ್ತೀನಿ ಅಂತ ಅಂದರೆ, ನೀವು ಅನ್ಕೋಬೋದು ನನ್ನೇನು ತುಂಬ ಕಲರ್ ಏನಿಲ್ಲ, ಬಟ್ ಅಂದರೆ ನನ್ನ ಫೇಸಲ್ಲಿ ಯಾವುದೇ ರೀತಿ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಪಿಂಪಲ್ಸ್ ಆಗಿರ್ಬೋದು ಯಾವುದೂ ಕೂಡ ಇಲ್ಲ. ನೀವೇ ನೋಡ್ತಿದ್ದೀರಾ ಎಷ್ಟು ಗ್ಲೋಯಿಂಗ್ ಇದೆ ನನ್ನ ಸ್ಕಿನ್ ಅಂತ ಹೇಳಿ. ನಾನು ತುಂಬ ಕಲರ್ ಇಲ್ಲ ಅಂತಂದರೂ ನನ್ನ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಮೊದಲನೇದಾಗಿ ನಾನು ಸ್ಕಿನ್ ಕೇರ್ ಬಗ್ಗೆ ಮಾತಾಡೋದಾದರೆ, ನನ್ನ ಸ್ಕಿನ್ ಕೇರ್ ಫಸ್ಟು ನಾನು ಸ್ಟಾರ್ಟ್ ಮಾಡಿದೆ ಕ್ಲೆನ್ಸರಿಂದ. ಮಿನಿಮಲಿಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಕ್ಲೆನ್ಸರ್ನ ಯೂಸ್ ಮಾಡ್ತಿದ್ದೀನಿ. ಮಿನಿಮಲಿಸ್ಟ್ ಅವರ ಕ್ಲೆನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಕಾಣಿಸ್ತಿದೆ, ಸ್ಯಾಲಿಸಿಲಿಕ್ ಆಸಿಡ್ ಇದೆ. ಓಕೆ, ನನ್ನ ಫೇಸ್ ತುಂಬ ಎಫೆಕ್ಟಿವ್ ಆಗಿ ಚೆನ್ನಾಗಿದೆ. ಇವು ಕೂಡ ನಾನು ಹೇಳಿದೆ ಅಂತ ತೊಗೋಬೇಡಿ, ನಿಮ್ಮ ಸ್ಕಿನ್ಗೆ ಸೆಟ್ ಆದರೆ ನೀವು ಬೈ ಮಾಡಿ. ಮಿನಿಮಲಿಸ್ಟ್ ಅವರ ಕ್ಲೆನ್ಸರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಮಾಯ್ಶ್ಚರೈಸರ್ ಬಂದರೆ, ಮಾಯ್ಶ್ಚರೈಸರ್ನು ಕೂಡ ನಾನು ಮಿನಿಮಲಿಸ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಮಿನಿಮಲಿಸ್ಟ್ ಅವರ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಯಾಸಿನಮೈಡ್ ಇದೆ ಮಾಯ್ಶ್ಚರೈಸರಲ್ಲಿ. ಈ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ನನ್ನ ಫೇಸ್ಗೆ ಚೆನ್ನಾಗಿದೆ ಈ ಒಂದು ಮಾಯ್ಶ್ಚರೈಸರ್. ಬೇಕಿದ್ರೆ ಯೂಸ್ ಮಾಡಿ. ಸೀರಮ್ನು ಕೂಡ ನಾನು ಎರಡನ್ನೂ ಯೂಸ್ ಮಾಡ್ತೀನಿ. ಒಂದು ಮಾಮಾ ಯೂಸ್ ಮಾಡ್ತಾ ಇದ್ದೆ, ಬಟ್ ನಂಗೆ ಅಂಥ ಎಫೆಕ್ಟಿವ್ ಅಂತ ಏನು ಅನ್ನಿಸ್ಲಿಲ್ಲ ಫ್ರೆಂಡ್ಸ್. ನೀವು ನೋಡಿ ಬೈ ಮಾಡಿ, ಯಾಕೆಂದರೆ ನನ್ನ ಸ್ಕಿನ್ಗಂತೂ ಇದು ಸೆಟ್ ಆಗಿಲ್ಲ. ಇನ್ನು ಮಿನಿಮಲಿಸ್ಟ್ ಅವರ ಈ ಸೀರಮ್ ಬಂದು ನಂಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಈ ಸೀರಮ್ನ ಯೂಸ್ ಮಾಡಿದ್ಮೇಲೆ ನನ್ನದು ಫೇಸ್ ಸ್ವಲ್ಪ ಓಕೆ ಅನ್ನೋ ಫೀಲಿಗೆ ಬಂತು. ಸೊ ನಾನು ಈ ಸೀರಮ್ನ ಇವಾಗ ಯೂಸ್ ಮಾಡಿದೆ. ಅಟ್ ಪ್ರೆಸೆಂಟ್ ಈ ಸೀರಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಸೆಕೆಂಡ್ ಬಂದು ಸನ್ಸ್ಕ್ರೀನ್ ಅಂತೂ ನೀವು ನೋಡಿಬಿಟ್ರೆ ಬೈದೇ ಬಿಡ್ತೀರಾ, ಅಷ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ದೀನಿ. ಬೆಟರ್ ಯಾವ ಸನ್ಸ್ಕ್ರೀನ್ ಅಂತಲೂ ಕೂಡ ಹೇಳ್ತೀನಿ. ಡಾಟ್ ಆ್ಯಂಡ್ ಕೀ ಅವರ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೆ ಫಸ್ಟು, ಇವಾಗಲೂ ಕೂಡ ಒಂದೊಂದು ಟೈಮ್ ಯೂಸ್ ಮಾಡ್ತೀನಿ. ಮಿನಿಮಲಿಸ್ಟ್ ಅವರ ಸನ್ಸ್ಕ್ರೀನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಅದು ಕೂಡ ಚೆನ್ನಾಗಿದೆ. ಮಿನಿಮಲಿಸ್ಟ್ ಅವರ ಸನ್ಸ್ಕ್ರೀನ್ ಏನಪ್ಪ ಅಂತ ಅಂದರೆ ಬೇಗನೆ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಒಂದು ಡಾಟ್ ಆ್ಯಂಡ್ ಕೀ ಹೇಳಿದ್ನಲ್ಲ, ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಇದು ಇವಾಗ ಸ್ವಲ್ಪ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು ತುಂಬ ವೈರಲ್ ಆಗಿರೋದ್ರಿಂದ ಈ ಸನ್ಸ್ಕ್ರೀನ್ನ ತರಿಸ್ಕೊಂಡಿದ್ದೀನಿ. ಯಾವತ್ತೂ ಯೂಸ್ ಮಾಡಿಲ್ಲ. ಸನ್ಸ್ಕ್ರೀನ್ ತರಿಸ್ಕೊಂಡಿದ್ದೀನಿ ಅಷ್ಟೇ, ಇನ್ನೂ ಯೂಸ್ ಮಾಡಿಲ್ಲ. ಜಸ್ಟು 3 days 4 days ಆಗಿದೆ, ಇನ್ನೂ ಯೂಸ್ ಮಾಡಿಲ್ಲ. ಇದನ್ನು ಯೂಸ್ ಮಾಡಾದ್ಮೇಲೆ ಯಾವ ಥರ ಇದೆ ರಿವ್ಯೂ ಹಾಕ್ತೀನಿ. ಇನ್ನೂ ಯೂಸ್ ಮಾಡಿಲ್ಲ, ಬಟ್ ಇದೊಂದು ಸನ್ಸ್ಕ್ರೀನ್ ನನ್ನ ಹತ್ರ ಇದೆ. ಈ ನೆಕ್ಸ್ಟ್ ಬಂದು ಇದು ನನಗೆ ಫ್ರೀಬಿ ಬಂದಿತ್ತು, ಪ್ಲಮ್ ಅವ್ರದ್ದು. ತುಂಬ ಚೆನ್ನಾಗಿದೆ ಸನ್ಸ್ಕ್ರೀನ್, ತುಂಬಾ ಯಾವ ಥರ ಅಂದರೆ ಈ ಹಾಲಿರುತ್ತಲ್ಲ, ಮಿಲ್ಕ್, ಆ ಥರ ಇದೆ. ಸ್ಕಿನ್ಗೆ ಹಾಕಿದಂಗೆ ಬೇಗ ಅಬ್ಸರ್ವ್ ಆಗಿಬಿಡುತ್ತೆ. ತುಂಬಾ ಏನು ಹೇಳ್ತಾರೆ, ಅದು ತುಂಬಾ ತೆಳುವಾಗಿದೆ, ಚೆನ್ನಾಗಿದೆ. ನೀವು ಬೇಕಿದ್ರೆ ಯೂಸ್ ಮಾಡಿ. ನನ್ನ ಸ್ಕಿನ್ಗೆ ಓಕೆ. ಟೋನರ್ನ ಫಸ್ಟ್ ನಾನು ಯೂಸ್ ಮಾಡ್ತಿರ್ಲಿಲ್ಲ, ಇವಾಗ ಟೋನರ್ನ ಯೂಸ್ ಮಾಡೋಣ ಮೇಕಪ್ಗಳಿಗೆಲ್ಲ. ಇವಾಗ ನಾನು ರೀಲ್ಸ್ ಮಾಡ್ತಿರ್ತೀನಿ, ಸೊ ಹಂಗಾಗಿ ಮೇಕಪ್ಗಳಿಗೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಟೋನರ್ನು ಕೂಡ ಯೂಸ್ ಮಾಡೋಣ ಅಂತ ಹೇಳಿ ಈ ಟೋನರ್ನ ನಾನು ತರಿಸ್ಕೊಂಡಿದ್ದೀನಿ. ಕುಕುಂಬರ್ ಟೋನರ್, ಸ್ಕಿನ್ ಟೋನರ್, ಕುಕುಂಬರ್ ಟೋನರು. ಓಕೆ, ಅಂದರೆ ನಾನು ಮೇಕಪ್ ಮಾಡುವಾಗ ಮಾತ್ರ ಯೂಸ್ ಮಾಡ್ತೀನಿ. ಡೈಲಿ ಸ್ಕಿನ್ ಕೇರ್ಗೆ ನಾನು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಸೀರಮ್ ಅಷ್ಟೇ, ಟೋನರ್ ಯಾವಾಗಲೂ ಯೂಸ್ ಮಾಡಲ್ಲ. ಮೇಕಪ್ ಮಾಡುವಾಗ ಟೋನರ್ನ ಯೂಸ್ ಮಾಡ್ತೀನಿ. ಕುಕುಂಬರ್ ಟೋನರ್ನ ತರಿಸ್ಕೊಂಡಿದ್ದೀನಿ. ತುಂಬ ಬೇರೆ ಟೋನರ್ಸ್ ಇದೆ, ಇವಾಗೆಲ್ಲ ಪ್ಲಮ್ ಎಲ್ಲ ತುಂಬ ಫೇಮಸ್ ಆಗ್ತಿದೆ ನೋಡಿ, ಅದನ್ನು ತರಿಸ್ಕೊಳ್ತೀನಿ. ಇವಾಗ ಸದ್ಯಕ್ಕೆ ಕುಕುಂಬರ್ದು ಇದೆ. ನನ್ನ ಸ್ಕಿನ್ ಕೇರ್ ಇಷ್ಟೇ. ಬಟ್ ಬೇಸಿಕ್ ಸ್ಕಿನ್ ಕೇರ್ ಏನಪ್ಪ ಅಂತ ಅಂದರೆ ಡೈಲಿ ಚೆನ್ನಾಗಿ ನೀರು ಕುಡಿತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಸೊ ಒಂದು ದಿನಕ್ಕೆ 2 times ಫೇಸ್ ವಾಶ್ ಮಾಡ್ತೀನಿ. ನಾವು ಸ್ನಾನ ಮಾಡಲಿ ಬಿಡಲಿ 2 time ಫೇಸ್ನ ವಾಶ್ ಮಾಡಿ, ಏಕೆಂದರೆ ಚೆನ್ನಾಗಿರುತ್ತೆ. ಇಷ್ಟೇ ನನ್ನ ಸ್ಕಿನ್ ಕೇರ್ ಬಂದು. ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಸೀರಮ್ ಹಾಗೆಯೇ ಕ್ಲೆನ್ಸರ್ ಇಷ್ಟನ್ನೇ ಯೂಸ್ ಮಾಡ್ತೀನಿ. ನೀನು ಜಾಸ್ತಿ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಹಾಗೆಯೇ ಬೇಬಿ ಆಯಿಲ್, ಇದೊಂದು ಬೇಬಿ ಆಯಿಲ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಕೆಲವೊಂದು ಟೈಮು ಫೇಸಲ್ಲಿ ಹೇರ್ ಇರುತ್ತೆ ನೋಡಿ, ಸೊ ಅದನ್ನು ರಿಮೂವ್ ಮಾಡುವಾಗ ಕೆಲವೊಂದು ಟೈಮು ಫೇಸ್ ತುಂಬಾ ಡ್ರೈ ಅಂತ ಅನ್ನಿಸ್ತಿದೆ ಅಂದಾಗ ಬೇಬಿ ಆಯಿಲ್ನ ಹಾಕಿ ಸ್ವಲ್ಪ ಮಸಾಜ್ ಮಾಡ್ತೀನಿ ಅಷ್ಟೇ. ಇನ್ನು ಹೇರ್ ಕೂಡ ರಿಮೂವ್ ಮಾಡ್ತೀನಿ, ಫೇಸ್ ಹೇರ್ ಕೂಡ ರಿಮೂವ್ ಮಾಡ್ತೀನಿ. ಯಾಕೆಂದರೆ ಫೇಸ್ ಹೇರ್ ರಿಮೂವ್ ಮಾಡೋದ್ರಿಂದ ನಮಗೆ ಡೆಡ್ ಸ್ಕಿನ್ಸ್ಗಳೆಲ್ಲ ರಿಮೂವ್ ಆಗುತ್ತೆ. ಸೊ ಹಾಗಾಗಿ ಫೇಸ್ ಹೇರ್ನ ರಿಮೂವ್ ಮಾಡಬೇಕು. ಬಟ್ ನೀವು ಆ ಥರ ಮಾಡ್ತಾಯಿದ್ರೆ
ಬ್ಲೇಡ್ನ ಚೇಂಜ್ ಮಾಡ್ತೀರಿ ಅವಾಗ ಅಥವಾ ಬೇರೆ ಯೂಸ್ ಮಾಡಿ, ಒಂದರಲ್ಲೇ ಯಾವಾಗಲೂ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. 3 ಟೈಮ್ಸ್ 2 ಟೈಮ್ಸ್ ಅಷ್ಟೇ, ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಹಾಗೆ ಡ್ರೈ ಆಗು ಕೂಡ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಏನಾದರೂ ಆಯಿಲ್ ಆಗಿರ್ಬೋದು ಅಥವಾ ಕ್ಲೆನ್ಸರ್ ಆಗಿರ್ಬೋದು ಏನಾದ್ರೂ ಫೇಸ್ಗೆ ಅಪ್ಲೈ ಮಾಡಿನೇ ಯೂಸ್ ಮಾಡಿ, ಹಾಗೆ ಯೂಸ್ ಮಾಡಬೇಡಿ. ಸ್ಕಿನ್ ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಬ್ರು ಏನು ಅನ್ಕೋತಾರೆ ಸನ್ಸ್ಕ್ರೀನ್ ಅಂದರೆ ಹೊರಗಡೆ ಹೋದಾಗ ಮಾತ್ರ ಹಾಕೊಳ್ಳೋದೇ ಸನ್ಸ್ಕ್ರೀನ್. ನೋ, ನೀವು ಮನೇಲಿದ್ದಾಗಲೂ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಏನಕ್ಕೆ ಅಂದರೆ ಮೊಬೈಲ್ ನೋಡ್ತಾ ಇರ್ತೀರಾ, ಟಿ ವಿ ನೋಡ್ತಿರ್ತೀರಾ, ಸೊ ಒಂದು ಬ್ರೈಟ್ ಏನಾಗುತ್ತೆ, ಫ್ಲ್ಯಾಶ್ ಕೂಡ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮನೇಲಿದ್ದಾಗಲೂ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ನಾನು ಕೂಡ ಮನೇಲಿದ್ದಾಗ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಅಂದರೆ ಹೊರಗಡೆ ಹೋದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕಿರ್ತೀರ ಅಲ್ವಾ, ಮನೇಲಿದ್ದಾಗ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಹಾಕಿದ್ರು ಕೂಡ ಸನ್ಸ್ಕ್ರೀನ್ನ ಮನೇಲಿ ಯೂಸ್ ಮಾಡಿ. ಮೇಕಪ್ ಅಂತ ಬಂದರೆ ನಾನು ಫಸ್ಟೇ ಫೌಂಡೇಶನ್ ಅಂತ ಬಂದರೆ ಈ ಒಂದು ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಕಾಣಿಸಿದೆ, ಈ ಫೌಂಡೇಶನ್ ಒಂದು ಯೂಸ್ ಮಾಡ್ತೀನಿ. ಅದೇ ಎಲ್ಲ ಸ್ಕಿನ್ ಕೇರ್ ಏನು ಹೇಳಿದೆ ಆ ಸ್ಕಿನ್ ಕೇರ್ ಎಲ್ಲ ಮಾಡಾದ್ಮೇಲೆ ಇದೊಂದು ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಹಾಗೆಯೇ ಕಲರ್ ಕರೆಕ್ಟರ್ ಆಗಿ ಇದನ್ನು ಯೂಸ್ ಮಾಡ್ತೀನಿ. ಈ ಪ್ಯಾಲೆಟ್ನ ಕಲರ್ ಕರೆಕ್ಟರ್ ಆಗಿ ಯೂಸ್ ಮಾಡ್ತೀನಿ. ಅಂದರೆ ನನಗೆ ನೈಕಾದಿಂದ ಇದನ್ನು ತರಿಸ್ಕೊಂಡಿದ್ದೀನಿ. ಇದನ್ನು ಒಂದ್ಸಲನೇ ಯೂಸೇ ಮಾಡಿಲ್ಲ. ಇಲ್ಲ ಒಂದ್ಸಲ ಯೂಸ್ ಮಾಡಿದ್ದೀನಿ, ಒಂದು ವಿಡಿಯೋಗೆ ಯೂಸ್ ಮಾಡಿದ್ದೀನಿ. ಇದನ್ನು ತರಿಸ್ಕೊಂಡಿದ್ದೀನಿ ನೈಕಾದಿಂದ. ಚೆನ್ನಾಗಿದೆ. ಇದನ್ನು ಆ್ಯಕ್ಚುಲಿ ಚೀಕ್ಗೆ ಮತ್ತು ಲಿಪ್ಗೆ ಕೂಡ ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಬ್ಲಷ್ ಆಗಿ ಇನ್ನೊಂದನ್ನು ಕೂಡ ಯೂಸ್ ಮಾಡ್ತೀನಿ. NYB ಅವರ ಬ್ಲಷ್ನು ಕೂಡ ಯೂಸ್ ಮಾಡ್ತೀನಿ ಕೆಲವೊಂದೊಂದು ಟೈಮು. ಇನ್ನು ಹೈಲೈಟರ್ ಆಗಿ ಇವು ತರಿಸ್ಕೊಂಡಿದ್ದೀನಿ. ಯಾವತ್ತೂ ಕೂಡ ಜಾಸ್ತಿ ಹೈಲೈಟರ್ ನಾನು ಯೂಸೇ ಮಾಡೋಕ್ಕೆ ಹೋಗಲ್ಲ, ಹಾಗೆ ಇದ್ದಾವೆ, ಇರಲಿ ಅಂತ ತರಿಸ್ಕೊಂಡಿದ್ದೀನಿ. ಸ್ವಿಸ್ ಬ್ಯೂಟಿ ಅವರ ಹೈಲೈಟರ್ ಆ್ಯಂಡ್ ಕಾಂಟೋರ್ ಮತ್ತು ಇನ್ನೇನಿದೆ ಬ್ಲಷ್. ಸ್ವಿಸ್ ಬ್ಯೂಟಿ ಅವ್ರದ್ದು ಇದೊಂದು ಪ್ಯಾಲೆಟ್ ತರಿಸ್ಕೊಂಡೆ. ಅಂದರೆ ಒಂದೊಂದು ಬೈ ಮಾಡೋಕ್ಕಿಂತ ಈ ಥರದೊಂದು ಪ್ಯಾಲೆಟ್ ಬೈ ಮಾಡಿದ್ರೆ ಬೆಟರ್ ಅಂತ ಹೇಳಿ ಕಾಂಟೋರ್, ಹೈಲೈಟರ್ ಮತ್ತು ಇದು ಬ್ಲಷ್ ಕಾಣಿಸಿದೆಯಲ್ಲ, ಚೆನ್ನಾಗಿದೆ. ಕಾಂಟೋರ್ ತುಂಬ ಚೆನ್ನಾಗಿದೆ. ಏನು ಕ್ರೀಮ್ ಕಾಂಟೋರ್ ಇದೆ, ಬಟ್ ನನಗೆ ಪೌಡರ್ ಕಾಂಟೋರ್ ಬೇಕಾಗಿತ್ತು. ಸೊ ಹಾಗಾಗಿ ಈ ಪ್ಯಾಲೆಟ್ನ ತರಿಸ್ಕೊಂಡಿದ್ದೀನಿ. ಅಂಥ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಏನಿಲ್ಲ ನನ್ನ ಹತ್ರ. ಆ್ಯಕ್ಚುಲಿ ನಾನು ನಾರ್ಮಲ್ ಲಿಪ್ಸ್ಟಿಕ್ ಬರುತ್ತಲ್ಲ ಆ ಥರ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ನಾನು ಲಿಕ್ವಿಡ್ ಲಿಪ್ಸ್ಟಿಕ್ಗಳನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಇದೊಂದು ಲಿಪ್ಸ್ಟಿಕ್ ಇದೆ ಮರೂನ್ದು, ನನ್ನ ಸ್ಕಿನ್ಗೆ ಮರೂನ್ ಮ್ಯಾಚ್ ಆಗುತ್ತೆ ಅಂತ ಇದೊಂದು ಯೂಸ್ ಮಾಡ್ತೀನಿ. ಇನ್ನು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ಕಾಫಿ ಬ್ರೌನ್ ಟೈಪು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಇದು. ಒಂದು ಲಿಪ್ಸ್ಟಿಕ್ಸ್ಗಳಿದ್ದಾವೆ, ಇವೆಲ್ಲ ನಾರ್ಮಲ್, ಯಾವುದು ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ. ಯಾವುದು ನಾನು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡಿದೆ ಅವೆರಡು. ನಾನು ಫೌಂಡೇಶನ್ ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ತೀನಿ. ಬಟ್ ಏನಾದರೂ ಐಸ್ಗೆ ಮತ್ತು ಕಾಂಟೋರ್ಗೆ ಈ ಥರದಕ್ಕೆಲ್ಲ ಬೇಕಾಗುತ್ತೆ ಅಂತ ಕೆಲವೊಂದು ಬ್ರಷ್ಗಳನ್ನ ಯೂಸ್ ಮಾಡ್ತೀನಿ. ಹಾಗೆಯೇ ನಂದು ಬಾಡಿ ವಾಶ್ ಇದನ್ನು ಬಾಡಿ ವಾಶಾಗಿ ಯೂಸ್ ಮಾಡ್ತೀನಿ. ಫಸ್ಟು ನಾನು ಬೇರೆ ಯೂಸ್ ಮಾಡ್ತಿದ್ದೆ, ಇವಾಗ ಇದನ್ನು ಬೈ ಮಾಡಿದ್ದೀನಿ. ತುಂಬ ಇನ್ಫ್ಲೂಯೆನ್ಸರ್ಸ್ಗಳು ಮತ್ತು ಎಲ್ಲ ಕಡೆ ವೈರಲ್ ಆಗ್ತಿರೋದ್ರಿಂದ ಇದನ್ನು ಬೈ ಮಾಡಿದ್ದೀನಿ. ಬಟ್ ಆನೆಸ್ಟ್ಲಿ ರಿವ್ಯೂ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಫ್ರೇಗ್ರೆನ್ಸ್ ಅಷ್ಟೇ, ತುಂಬ ಚಾಕ್ಲೇಟ್ ಫ್ಲೇವರ್ ಇರುತ್ತಲ್ಲ, ಸೊ ಆ ಥರ ಇದೆ. ಕಣ್ಣು ಮುಚ್ಕೊಂಡು ಇದನ್ನು ಬೈ ಮಾಡಿ, ತುಂಬ ಚೆನ್ನಾಗಿದೆ ಬಾಡಿ ವಾಶ್. ಹಾಗೆಯೇ ಇದೊಂದು ಲೂಸ್ ಪೌಡರ್ ಯೂಸ್ ಮಾಡ್ತೀನಿ. ಅಂದರೆ ಫೌಂಡೇಶನ್ ಹಾಕಿ ಆದಮೇಲೆ ಇದೊಂದು ಲೂಸ್ ಪೌಡರ್ನ ಹಾಕ್ತೀನಿ ಅಷ್ಟೇ. ಕಾಂಪ್ಯಾಕ್ಟ್ ಎಲ್ಲ ನಾನೇನು ಯೂಸ್ ಮಾಡೋಕ್ಕೆ ಹೋಗಲ್ಲ. ತುಂಬ ಸಿಂಪ್ಲಿ ಫ್ರೆಂಡ್ಸ್, ನಾನು ಇಷ್ಟೆಲ್ಲ ಹಾಕ್ಕೊಂಡು ಸಿಂಪ್ಲಿ ಅಂತ ಹೇಳ್ತೀಯಾ ಅಂತ ಕಮೆಂಟ್ ಮಾಡಿಬಿಡಿ. ಇನ್ನು ಹೇರ್ ಬಗ್ಗೆ ಬಂದರೆ ಹೇರ್ ಕೂಡ ನಂದು ಸ್ವಲ್ಪ ನೈಸ್ ಆಗಿದೆ ಮತ್ತು ಲಾಂಗ್ ಇರೋದ್ರಿಂದ ಯಾವ ಶಾಂಪು ಯೂಸ್ ಮಾಡ್ತೀನಪ್ಪ ಅಂತಂದರೆ ಲೋರಿಯಲ್ ಅವ್ರದ್ದು ಶಾಂಪೂನ ಯೂಸ್ ಮಾಡ್ತೀನಿ. ಕಾಣಿಸಿದೆ ಅಂತ ಅನಿಸುತ್ತೆ. ಶಾಂಪೂನ ಯೂಸ್ ಮಾಡಾದ್ಮೇಲೆ ನನ್ನ ಹೇರ್ ಕೂಡ ತುಂಬ ಚೆನ್ನಾಯಿತು. ಅಂದರೆ ನಂದು ಮಧ್ಯೆ ಕಟ್ ಆಗಿತ್ತು ಹೇರ್ಸ್, ಅದೆಲ್ಲ ಕೂಡ ರಿಪೇರ್ ಆಯಿತು. ಡ್ಯಾಂಡ್ರಫ್ ಕೂಡ ಕಮ್ಮಿ ಆಯಿತು. ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕ್ ಹೇರ್ ಥರ ಆಯಿತು. ಇನ್ನು ಕಂಡೀಷ್ನರು ಕೂಡ ಲೋರಿಯರ್ದು ಯೂಸ್ ಮಾಡ್ತೀನಿ. ತುಂಬ ಜಾಸ್ತಿ ನಾನು ಕಂಡೀಷ್ನರ್ನ ಯೂಸ್ ಮಾಡಲ್ಲ, ಯಾಕೆಂದರೆ ನಂದು ನಾರ್ಮಲಾಗಿ ಮೈ ಬರ್ತೇ ಸ್ಮೂತ್ ಇದೆ. ಸೊ ಹಾಗಾಗಿ ಏನಕ್ಕೆ ಕಂಡೀಷ್ನರ್ ಜಾಸ್ತಿ ಅಂತ ಇದೊಂದು ಇಟ್ಕೊಂಡಿದ್ದೀನಿ. ಲೋರಿಯರು ಜಾಸ್ತಿ ಯೂಸ್ ಏನು ಮಾಡೋಕ್ಕೆ ಹೋಗಲ್ಲ. ಯೂಸ್ ಮಾಡಿದ್ರೆ ಇದೊಂದೇ ಕಂಡೀಷ್ನರು, ಬೇರೆ ಯಾವುದು ಯೂಸ್ ಮಾಡ್ತಿಲ್ಲ. ಇನ್ನು ಪರ್ಫ್ಯೂಮ್ ಬಗ್ಗೆ ಬಂದರೆ ಆಲ್ಮೋಸ್ಟ್ ಈ ಒಂದು ಪರ್ಫ್ಯೂಮ್ಸ್ಗಳನ್ನ ಯೂಸ್ ಮಾಡ್ತೀನಿ. ಕಾಣಿಸ್ತಿದೆ ಇದೊಂದು ಬ್ರ್ಯಾಂಡು, ಈ ಪರ್ಫ್ಯೂಮ್ನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಇದು ನನಗೆ ಗಿಫ್ಟಲ್ಲಿ ಬಂದಿತ್ತು. ಈ ಪರ್ಫ್ಯೂಮ್ನ ಯೂಸ್ ಮಾಡ್ತೀನಿ. ಇಷ್ಟೇ ನಾನು, ಎಷ್ಟು ಸಿಂಪ್ಲಿ ಅಲ್ವಾ, ನಾನು ಜಾಸ್ತಿ ಏನು ಇನ್ವೆಸ್ಟೇ ಮಾಡಿಲ್ಲ.
ಇಷ್ಟೇ ನನ್ನ ಒಂದು ಸ್ಕಿನ್ ಕೇರ್ ಮತ್ತು ಮೇಕಪ್. ಸ್ಕಿನ್ ಕೇರ್ ಬಂದರೆ ಸೀರಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಕ್ಲೆನ್ಸರ್. ಇನ್ನು ಮೇಕಪ್ಗೆ ಬಂದರೆ ಫೌಂಡೇಶನ್, ಕಲರ್ ಕರೆಕ್ಟರ್, ಹಾಗೆಯೇ ಬ್ಲಷ್, ಕೆಲವೊಂದು ಎಕ್ಸೆಟ್ರಾ ಥಿಂಗ್ಸ್. ಐಶ್ಯಾಡೋ ಪ್ಯಾಲೆಟ್ ತೋರಿಸಿಲ್ಲ ಗೈಸ್. ಐಶ್ಯಾಡೋ ಪ್ಯಾಲೆಟ್ ಇದೊಂದು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಐಶ್ಯಾಡೋ ಜಾಸ್ತಿನ ಹಾಕಕ್ಕೆ ಹೋಗಲ್ಲ, ಯಾಕೆಂದರೆ ಸ್ಯಾರಿ ಮತ್ತು ಯಾವುದಾದ್ರೂ ಫೆಸ್ಟಿವಲ್ಸ್ ಎಲ್ಲ ಐಶ್ಯಾಡೋ ಹಾಕ್ತೀನಿ. ಸೊ ಇರಲಿ ಅಂತ ಅಂದ್ಬಿಟ್ಟು ಇದೊಂದು ತರಿಸ್ಕೊಂಡಿದ್ದೀನಿ. ಜಾಸ್ತಿ ಹಾಕಲ್ಲ, ಬಟ್ ಇದೊಂದು ಐಶ್ಯಾಡೋ ಪ್ಯಾಲೆಟ್ ಒಂದು ಇಟ್ಕೊಂಡಿದ್ದೀನಿ ನಾನು. ಇನ್ನು ಕಾಜಲ್ ಬಂದು ಇದನ್ನು ಯೂಸ್ ಮಾಡ್ತೀನಿ. ಇನ್ನು ಐಲೈನರ್ ಜಾಸ್ತಿ ನಾನೇನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾವುದಾದ್ರೂ ಸ್ಯಾರಿ, ಫೆಸ್ಟಿವಲ್ಸ್ ಆ ಥರ ಏನಾದರೂ ಇದ್ದಾಗ ನಂಗೆ ಹಾಕೋಬೇಕು ಅನ್ನೋ ಮೂಡಿದ್ದು, ಪೇಷನ್ಸ್ ಇದ್ದಾಗ ಮಾತ್ರ ಐಲೈನರ್ ಯೂಸ್ ಮಾಡ್ತೀನಿ. ಇದನ್ನೆಲ್ಲ ಎಲ್ಲಿ ಬೈ ಮಾಡಿದ್ದೀನಿ ಅಂದರೆ ಕೆಲವೊಂದು ನೈಕಾದಿಂದ, ಕೆಲವೊಂದು ಪರ್ಪಲ್ ಬ್ಯೂಟಿಯಿಂದ ತರಿಸ್ಕೊಂಡಿದ್ದೀನಿ, ಕೆಲವೊಂದು ಡೈರೆಕ್ಟಾಗೆ ಬೈ ಮಾಡಿದ್ದೀನಿ. ಸೊ ಇಷ್ಟೇ ನನ್ನ ಕಲೆಕ್ಷನ್ಸ್. ಬೇಗ ಏನು ಇಟ್ಕೊಂಡು ಈ ಎಲ್ಲ ಸ್ಕಿನ್ ಕೇರ್ ಜೊತೆಗೆ ನಾವು ಇನ್ನೂ ಮೇನ್ ಸ್ಕಿನ್ ಕೇರ್ ಅಂದರೆ ಬೇಸಿಕ್ ಸ್ಕಿನ್ ಕೇರ್ನ ಮಾಡಬೇಕು. ಬೇಸಿಕ್ ಸ್ಕಿನ್ ಕೇರ್ ಅಂದರೆ ಡೈಲಿ 2 ಟೈಮ್ಸ್ ಫೇಸ್ನ ವಾಶ್ ಮಾಡಬೇಕು. ಹಾಗೆಯೇ ಚೆನ್ನಾಗಿ ನೀರು ಕುಡಿಬೇಕು. ನೀರು ತುಂಬ ಕುಡಿಬೇಕು. ನಾವೆಷ್ಟು ನೀರು ಕುಡಿತೀವೋ ಅಷ್ಟು ನಮ್ಮ ಸ್ಕಿನ್ ಹೈಡ್ರೇಟಾಗಿ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಇನ್ನೂ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬ್ರನ್ನ ಬೇಗ ಬೆಳೆಸಿ ಅಂತ ಹೇಳ್ತಾ, ಈ ವಿಡಿಯೋಸ್ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಬಾಯ್ ಬಾಯ್.